ಸುಮ್ನೆ ಇರೋದೇ ಇಲ್ವಾ? This is not Suomoto. He is the person who was investigating Dharmasthala case, my lord, signed to the complaint. Why you can't keep quiet? It is based on state ಮೀಡಿಯಾದಲ್ಲಿ ಬಂದಿದೆ, ನ್ಯಾಷನಲ್ ಚಾನೆಲ್ ಎಲ್ಲ ಬಂದಿದೆ. ನನ್ನ ಇದರಲ್ಲಿ ಇಟ್ ಇಸ್ ಬೇಸ್ಡ್ ಆನ್ ದ FIR ಅಂಡ್ ದ ಕಂಪ್ಲೇಂಟ್. ಆ FIR ಕಂಪ್ಲೇಂಟ್ ಆಲ್ಸೋ ಐ ಹ್ಯಾವ್ ಪ್ರೊಡ್ಯೂಸ್ಡ್. ಎಲ್ಲೂ ಸಾರ್ವಜನಿಕರಿಗೆ ನೆಮ್ಮದಿ ಹಾಳು ಮಾಡಿದ್ದೇನೆ ಹೇಳಿದ್ದಾರೆ ಇವರು. ಅದಿಲ್ಲ ಬಿಡಿ, ನೀವು ಯಾರು ನೆಮ್ಮದಿ ಹಾಳು ಮಾಡಿದಿರ ಗೊತ್ತು, ಸಾರ್ವಜನಿಕರದಂತೂ ಅಲ್ಲ. ಸಬ್ ಇನ್ಸ್ಪೆಕ್ಟರ್ ಹಾಳಾದದ್ ಬಿಟ್ರೆ ಯಾರಿಗೂ ನೆಮ್ಮದಿ. ಅವ್ರದ್ದು ಯಾಕೆ? ಅವ್ರ ನೆಮ್ಮದಿ ಅಲ್ಲವೇ? 7:30ಗೆ ಸ್ಟೇಷನ್ ಅಲ್ಲಿ ಕೂತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಆಗ ಸಡನ್ ಆಗಿ ಇವ್ರ ವಿಡಿಯೋ ಬಂತು ಅಂಡ್ ಹಿ ಈಸ್ ಸ್ಪ್ರೆಡಿಂಗ್ ಫಾಲ್ಸ್ ರೂಮರ್ಸ್ ಅಂತ ಹೇಳ್ತಾರೆ. ಮೈ ವಿಡಿಯೋ ಕಂಟೆಂಟ್ ಈಸ್ ಆಫ್ 23 minutes ಬೇಸ್ಡ್ ಆನ್ ದಟ್. ಈಗ ಅವ್ರ ತಾಳಿ ರೆಡಿ ಆಗಿ ಬಂದಿದ್ದಾರೆ ಈಗ ಆರ್ಗ್ಯುಮೆಂಟ್ ಗೆ. ಏನ್ ಮೇಡಮ್? It is a video where the victim has been protected, my lords. 23.53 seconds video ಇದೆ. And our witness ಅಷ್ಟೊಂದು ಟೈಮ್ ಸ್ಟಾಂಪ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ? No, my lords, I have not gone through the entire video. Now you go through the entire video and make your submission, madam. But till then heard the learned counsel Akshita Shetty appearing for the petition. This is the case where the complainant, my lords, has been already protected and he has created some AI video in that he has showed some bodies alleged to have been raped and that has been buried in some places. I tell you, madam, you should finish. This should completely get closed. Unnecessarily don't drag on these proceedings. My lord, this kind of a video is spreading. He's created hatredness and ill will. Affidavit haki ಮತ್ತೆ ಮಾಡಲ್ಲ ಅಂತ. My lords, already against him more than 5 cases has been registered. ಹಾಕಲ್ವಾ? ಹಾಕ್ತೇನೆ. ನಾನು ಎಂಟೈರ್ ವಿಡಿಯೋ ಐ ಹ್ಯಾವ್ ವಾಚ್ಡ್ ಮಿಲರ್ಡ್. ಅದ್ರಲ್ಲಿ ಏನಿಲ್ಲ, ಈ ಕಂಪ್ಲೇಂಟ್ ಮೇಲೆ ಮಾಡಿದ್ದಾರೆ ಅಷ್ಟೇ ಕಂಟೆಂಟ್. ಇವ್ರು ಹೇಳೋ ತರ ಯಾರಿಗಾದ್ರೂ ಅಸಮಾಧಾನ ಆಗೋ ತರ ಯಾವ್ದು ಮಾಡಿ. It will come out during the course of investigation because the investigation is still pending, my lords, and he against him more than 5 cases has been registered. And this is not the first time he is doing this kind of an act. My lords, in that video, my lords, dead bodies na torsidane. He has created some kind of an image with respect to some dead bodies, rape agiro bari madidare. AI generated. That is what, my lords, he is misleading the public and he is creating hatred. Why misleading, madam? ಮಿಸ್ಲೀಡಿಂಗ್ ಅಲ್ಲ, ಅದು AI ಅಂತ ಹೇಳುವಾಗ ಅದು ಸ್ವಲ್ಪ ತೋರಿಸಬೇಕಾಗ್ತದೆ. ಅದು ಏನಾದ್ರು ಇಲ್ದಿರ ಗೊತ್ತಾಗುದಿಲ್ಲ. But let it get urgent on next week, my lords. Till then no relief may be awarded. My this petitioner is concerned. ನಾನು ಏನ್ ವಿಡಿಯೋ ಮಾಡಿದ್ರು ಇವ್ರ ಅದ್ರಲ್ಲಿ ತೊಂದರೆ ಹುಡುಕ್ತಾರೆ. ಅರ್ಲಿಯರ್ ಆಲ್ಸೋ ನಾನು ದ್ವೇಷ ಭಾವನೆ ಹುಟ್ಟಿಸ್ತಾ ಇದ್ದೇನೆ ರಿಲಿಜಿಯನ್ ಮೇಲೆ ಅಂತ ಹೇಳಿ there was a FIR and the coordinate bench has additional SPP to accept notice and file objections. After watching the video, file objections, list the matter on 22nd. Further investigation shall remain state till the next date. ಹಾಗಂತ ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಮಾಡಬೇಡಿ. My lords, let them file an affidavit. ಅದು she will do it. ಬರಿಯಲ್ ಮಾಸ್ ಬರಿಯಲ್ ಇಶ್ಯೂ ಮೇಲೆ ಇದು ಇರೋದು. ಹೌದು, ಗೊತ್ತಾಯ್ತು. ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಉಂಟಾ? Let them ಏನು ಬೇಡ, let them give an taking at least. ಅಲ್ಲ, ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕಿಲ್ಲ. Yes. Things you have violated the ತಪ್ಪಾಗಿದೆ ಅಂತ ಕೇಳ್ಕೊಂಡು ಮೆಮೊ ಹಾಕೊಂಡು ಅಫಿಡವಿಟ್ ಕೊಟ್ರೆ ಅಪಾಲಜಿಗೆ ಮಾಫ್ ಮಾಡಿ ಬಿಡ್ತೀವಿ. ಅದ್ ಬಿಟ್ಬಿಟ್ಟು ನಾನ್ ಬರ್ದಲ್ನೇ ಇದ್ರೆ ಹೆಂಗಾಗ್ತಾರೆ ಅಂದ್ರೆ ಹೆಂಗಾಗ್ಬೇಕು ಹಂಗಾಗ್ತಾರೆ. Don't try to argue too smartly. All these are not going to work. ಅದಕ್ಕೇನಾಯ್ತು ಅಲ್ಲ, ಲಾಯರ್ ಇದ್ರು ತಾನೆ, ಕಾಪಿ ಕೊಟ್ಟಿದ್ರು ತಾನೆ. ಮಾಡಿರೋ ಗಣಂದಾರಿ ಕೆಲಸ ಏನು? ಮಾಡಿರೋ ಗಣಂದಾರಿ ಕೆಲಸ ಏನು? ರಾಷ್ಟ್ರ ಕಾಯೋದಲ್ಲ, ಡ್ರಗ್ ಇಟ್ಕೊಂಡಿರೋದು 21ನೇ ವರ್ಷಕ್ಕೇನೆ. ಬೈ ಹೂಮ್ ಸರ್, ಇಟ್ ಆಲ್ ನಾಟ್ ಗೋಯಿಂಗ್ ಟು ವರ್ಕ್. ವಕೀಲ್ರೆ, ತಮ್ಮ ಹೆಸರೇನು? ಶಾಂತಕುಮಾರ್ ಅವ್ರೆ. ಹಾಗೆ ನಾವು ಪ್ರಾಪರ್ ಅಡ್ವೈಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಹೋದರನೋ ಸಹೋದರಿಗೋ ನೀವು ಅವ್ರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಆರೋಪ ಹೊರಿಸ್ದಂಗ ಆಗುತ್ತೆ. ನೀವ್ ಹೇಗೆ ನಮ್ ತವ್ರ ಮನೆ ಸದಸ್ಯರೋ ಆ ಇನ್ನೊಬ್ರು ಕೂಡ ತವ್ರ ಮನೆ ಸದಸ್ಯರೇ, ಗೊತ್ತಾಯ್ತಲ್ಲ. ಅವ್ರಗಳ ಮೇಲೆಲ್ಲ ಬೈಯೋದ್ರಿಂದ ಏನು ಉಪಯೋಗ ಆಗೋಲ್ಲ. ಗಾಜಿನ ಮನೇಲಿ ಕೂತು ಕಲ್ಲು ಹೊಡೆದಾಗೆ ಮೊದಲು ನಮ್ಮನೆ ಮುರಿಯುತ್ತೆ, ಆಮೇಲೆ ಹೊರಗಿನವ್ರಿಗೆ ತೊಂದರೆ ಆಗೋದು, ಗೊತ್ತಾಯ್ತಲ್ಲ. ಆಕೆಗೆ ಈಗ ಶಾಂತಕುಮಾರ್ ಅವರಾರು ಸರಿಯಾಗಿ ಸೂಚನೆ ಸಲಹೆಗಳನ್ನ ಕೊಟ್ಟಿದ್ದಾರಾ? ಮಾಡಿದ್ರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಬೇಕು. ಆಗೋಗಿದೆ ತಪ್ಪು, ಕ್ಷಮಿಸಿ ಅಂತ ಕೇಳೋದು ರೈಟ್ ರಾಯಲ್ ಮೆಥಡ್. ಏನೋ ಗೊತ್ತಾಗ್ಲಿಲ್ಲ, ನಾನ್ ತಪ್ಪು ಮಾಡ್ಬಿಟ್ಟಿದ್ದೀನಿ, ಹೋಗ್ಲಿಲ್ಲ,
ಹಲವಾರು ಕಾರಣಗಳಿದ್ರು. ಆ ಕಾರಣಗಳು ಸಕಾರಣ ಅಂತ ತಮ್ಗೆ ಕಂಡು ಬಂದ್ರೆ ಮಾನ್ಯ ಮಾಡಿ, ಕಾಣ್ ಬರ್ದೇ ಇದ್ರೆ ಕ್ಷಮಿಸ್ಬಿಡಿ ಅಂತ ಕೇಳಿದ್ರೆ ಮುಗಿದೋಯ್ತು. Let him file affidavit. Counsel for respondent submits that files objections, written objections. First, perused the material on record. Prima facie, there is a violation of the bail condition, which resulted in filing application under section 439(2) CRPC. After hearing the matter for some time, counsel for respondent submits that for the lapses, if any, respondent would file necessary affidavit seeking apology of the court. Release this matter tomorrow. ನೋಡಿ ಇವತ್ತು ಬೆಳಿಗ್ಗೆ ತಗೊಂಡು ಹೋಗಿದ್ದಾರೆ ಅವರು. So I could not. ಅಲ್ಲ, ಮೆಮೋ ಆಫ್ ರಿಟೈರ್ಮೆಂಟ್ ಅಂದ್ರೆ ಏನು ಅಂತ ತಮಗ್ ಗೊತ್ತಿದ್ಯಾ? Yes, my lord. ಮತ್ತೆ ಹಾಕಿ ಅದನ್ನ ಅಕ್ನಾಲೇಜ್ಮೆಂಟ್ ಸಮೇತ ಹಾಕಿದ್ರೆ ಕನ್ಸಿಡರ್ ಮಾಡ್ತೀವಿ. ಇಲ್ದರೆ ಯು ಕಂಟಿನ್ಯೂ ಟು ಬಿ ದೇರ್, ಅಡ್ರೆಸ್ ದಿ ಆರ್ಗ್ಯುಮೆಂಟ್ಸ್ ಇನ್ ವಾಟ್ ಎವರ್ ದಿ ಮ್ಯಾನರ್ ಯು ವಾಂಟ್ ಇಟ್. ನಿಮ್ಮಲ್ಲಿ ಬಂದ್ರು NOC ಕೊಟ್ಬಿಡೋದು ಆಗೋಯ್ತು ಅನ್ನೋದಲ್ಲ. ವಕಾಲತ್ ಹಾಕಿದಿರಿ, ನಿಮ್ಮ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಯು ಆರ್ ದೇರ್ ಆನ್ ರೆಕಾರ್ಡ್. Lord, I will argue, my lord, but unfortunately file is also taken back. I understand your predicament. Please also try and find out, the procedure for getting you retired from the case. You have not followed, no? You can't issue NOC and then keep quiet. ಅಲ್ಲೇ ತಗೋಬೇಕಾಗಿತ್ತು ಅಕ್ನಾಲೇಜ್ಮೆಂಟ್ ನ. ತಗೊಂಡು ಒಂದು ಮೆಮೋ ಆಫ್ ರಿಟೈರ್ಮೆಂಟ್ ಹಾಕಿದ್ರೆ ಅವಾಗ ಅವ್ರಿಗೆ ನಾವು ನಿಮ್ಮನ್ನ ಪರ್ಮಿಟ್ ಮಾಡಿ ಬೇರೆ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳಕ್ ಹೇಳ್ಬೋದು. Please, my lord, I will file it tomorrow. ನಾನು NOC ಕೇಳಿದ್ರು ಕೊಟ್ಬಿಟ್ಟೆ ಅನ್ನಕ್ಕಾಗಲ್ಲ. ಇಲ್ಲ, I'm sorry, my lord. I will file it tomorrow, my lord. I'll call him and ask. Yes. Counsel prays time to file memo of retirement with acknowledgement. Counsel Ingbarkulama, case called twice. In the second round of calling of case, Counsel Shri Arun Ashok Gadag submits that the petitioner has sought for no objection to engage another counsel, and he has issued the no objection certificate and would file memo of retirement along with acknowledgement tomorrow. Release this matter on 8/3.